ನಂದಿನಿ, ನೋಡಿದ್ಯಾ ನಮ್ಮನೆ ದೇವರನ್ನ? ಕಾಲಭೈರವೇಶ್ವರ ತುಂಬ ಮಹಿಮೆ ಇರೋ ದೇವರು. ಇಲ್ಲಿಗೆ ಹರಿಸ್ಕೊಂಡಿದ್ದಕ್ಕೆ ನನಗೆ ಅಭಯ ಹುಟ್ಟಿದ್ದು. ಹೌದಾ? ಮತ್ತೆ ದೀದಿ ನೀವು ಹುಟ್ಟಿದ್ದು? ನಮ್ಮಮ್ಮ ರಂಗನ್ ಹರಿಸ್ಕೊಂಡಿದ್ದಕ್ಕೆ. ಅಚ್ಚಾ, ಬಟ್ ಆದ್ರೂ ನಿಮ್ಮಮ್ಮ ಇನ್ನೂ 5 ವರ್ಷ ಕಳೆದು ಅರ್ಕೆ ಹೊತ್ಕೋಬೇಕಿತ್ತು. ಆಗ ನಿಮ್ಮಿಬ್ರೇಜು ಒಂದೇ ಆಗಿರೋದು. ಕ್ಯಾ ಹುವಾ? ನಾನೇನಾದ್ರೂ ತಪ್ಪು ಮಾತಾಡದ್ನಾ? ತಪ್ಪು ಮಾತಾಡಿಲ್ಲ, ಆದ್ರೆ ನಾನು ಅವತ್ತು ಮಾರ್ಕೆಟಲ್ಲಿ ಅಬ್ಬಯ್ಯನ ಫಸ್ಟ್ ಟೈಮ್ ಮೀಟ್ ಮಾಡಿದ್ನಲ್ಲ, ಅದೇ ತಪ್ಪಾಗಿದ್ದು. ಆ ತಪ್ಪನ್ನ ಇವತ್ತುವರೆಗೂ ಅನುಭವಿಸ್ತಾ ಇದ್ದೀನಿ. ಕೇಳಿ, ನಾನು ಕಟ್ಕೊಂಡಿದ್ದಕ್ಕೆ ಅಷ್ಟೊಂದು ಕಷ್ಟ ಆಗ್ತಿದ್ಯಾ? ಏನು ಮಾಡೋಕ್ಕಾಗತ್ತೆ? ನನ್ನ ಹಣೆಯಲ್ಲಿ ಇದೇ ಪ್ರಜೆ ಅಂತ ಬರ್ದಿದ್ಮೇಲೆ ಅನುಭವಿಸ್ಲೇಬೇಕಲ್ವಾ? ಅಬ್ಬಾ, ಈ ಬೆಟ್ಟ ಹತ್ಬೇಕಾ ನಾವೀಗ? ಅಲ್ಲಿಗೆ ಹೋಗಿ ದೇವ್ರಿಗೆ ಒಬ್ಬ ಗಂಡಸು ಈ ಕುಂಕುಮಾರ್ಚನೆ ಮಾಡಬೇಕು, ಇನ್ನೊಬ್ಳು ಹೆಣ್ಣು ಈ ಹೂ ಹಾಕ್ಕೊಂಡು ಪುಷ್ಪಾರ್ಚನೆ ಮಾಡಬೇಕು. 21 ಸಲ ಮಾಡಿದರೆ ಪುಣ್ಯ ಬರುತ್ತೆ. ಅಬ್ಬಯ್, ಹೋಗ್ಬಾ ಪುಟ್ಟಣಿ. ಮಾಮ್, ಏನು ನಾನು ಒಬ್ಬನೇ ಹತ್ಬೇಕಾ? ಇಬ್ರು ತಾನೇ ಹತ್ಬೇಕಾಗಿರೋದು. ಯಾಕೋ ನಂಗೆ ತುಂಬ ಸುಸ್ತಾಗ್ತಿದೆ, ತಲೆ ಸುತ್ತಂಗೆ ಆಗ್ತಿದೆ, ಇಲ್ಲೇ ಕುಸ್ತೋಗ್ತೀನಿ ಅನಿಸ್ತಿದೆ. ಏನು ಮಾಡಲಿ? ಅಕಸ್ಮಾತ್ ಮೆಟ್ಲು ಹತ್ತುವಾಗ ತಲೆ ಸುತ್ತ ಏನಾರು ಬಿದ್ದೋದ್ರೆ ಅಷ್ಟೇ ನನ್ನ ಗತಿ. ಅಯ್ಯೋ ಮಾಮ್, ಸುಸ್ತಾದ್ರೂ ಬೆಟ್ಟ ಹತ್ತಬೇಕು ಅಂತ ನಿಮ್ಮ ದೇವರೇನಾದ್ರು ಹೇಳಿದಾನ? ಹಾಗೇನಿಲ್ವಾ, ಆದರೂ ಶಾಸ್ತ್ರ ಸಂಪ್ರದಾಯ ಅಂತಿರುತ್ತಲ್ವಾ? ನಿಮ್ಮ ಶಾಸ್ತ್ರ ಸಂಪ್ರದಾಯ ಅದನ್ನೆಲ್ಲ ಬಿಡು ಮಾಮ್. ಪಾಪ ಇರ್ಕೆಲ್ಲ ಹತ್ತಕ್ಕಾಗಲ್ಲ ಅಂದು ಯಾಕೆ ಹಿಂಸೆ ಮಾಡಬೇಕು? ನಡಿ, ನಾನು ಇನ್ನು ಹತ್ತಬಾರಣ. ಅಯ್ಯೋ, ನನ್ನ ಕೈಲಾಗಲ್ಲಪ್ಪ. 3 ದಿನದಿಂದ ಮಂಡಿ ನೋವು, ಹೆಜ್ಜೆ ಇಡೋದೇ ಕಷ್ಟ. ಅಂಥದ್ರಲ್ಲೂ ನಾ ಬಂದಿದ್ದೀನಲ್ಲ, ಅದೇ ಹೆಚ್ಚು. ಮತ್ತೀಗೇನು ಮಾಡೋದು? ಯಾಕೆ ತಲೆ ಕೆಡಿಸ್ಕೋತೀರಿ? ನಾನಿಲ್ವಾ ಆಪತ್ ಬಾಂಧವಿ? ನಾನ್ ಬರ್ತೀನಿ. ಹೇ, ಒಳ್ಳೆ ಐಡಿಯಾ. ಹೌದು ಕಣೋ ಪುಟಾಣಿ, ನೀವಿಬ್ರು ಹೋಗಿ ಕುಂಕುಮ ಹೂವು ಅರ್ಚನೆ ಮಾಡ್ಬಿಟ್ಟು ಬನ್ನಿ. ಅಷ್ಟರಲ್ಲಿ ನಾವಿಲ್ಲೆಲ್ಲ ಪ್ರದಕ್ಷಿಣೆ ಮಾಡಿ ಮುಗಿಸ್ತೀವಿ. ಮಾಮ್, ನಾನು ಇವಳ ಜೊತೆ ಹೋಗ್ಬೋದಾ? ಮಾಮ್, ನಾನು ಹೋಗ್ಲೇಬೇಕಾ? ಹೂ ಕಣೋ, ಹೋಗ್ಲೇಬೇಕು. ಹಾಗೆಲ್ಲ ಶಾಸ್ತ್ರನ ತಪ್ಸಕ್ಕೆ ಆಗಲ್ಲ. ಹೋಗಿ ನೀವಿಬ್ರು ಹೋಗಿ ಬನ್ನಿ. ಹಿಂಗೆ ಮಾಡಬೇಡ್ರಿ, ಒಂದ್ಸಲ ಟ್ರೈ ಮಾಡ್ತೀನಿ. ನಾನೇ ಜೊತೆಲಿ ಬರ್ತೀನಿ ಅಂತ ಹೇಳಿ ಸೀನಿಯರ್. ಅದೆಷ್ಟು ಕಷ್ಟ ಆದರೂ ಸರಿ, 1000 ಮೆಟ್ಲು ಇದ್ರೂ ಸರಿ, ನಿಮ್ಮನ್ನು ಹೊತ್ಕೊಂಡು ಹೋಗ್ತೀನಿ. ಒಂದ್ಸಲ ಹೇಳಿ ಶಾಲಿನಿ, ಪ್ಲೀಸ್. ಅಮ್ಮ ಬೆಟರ್ ಆಪ್ಷನ್. ಇಲ್ಲಿ ಯಾರ ಜೊತೆಗೆ ಹೋಗ್ತಾರೆ ಅನ್ನೋಕ್ಕಿಂತ ಅಲ್ಲಿ ಅಬ್ಬಾಯಿ ಕುಂಕುಮ ಅರ್ಚನೆ ಮಾಡಿಸುವಾಗ ಒಬ್ರು ಹೂ ಹಾಕೋರಿದ್ರೆ ಸಾಕಲ್ವಾ? ಸೊ ಇವರಿಬ್ರು ಹೋಗೋದೇ ಒಳ್ಳೇದಲ್ವಾ? ಅದನ್ನೇ ನಾನು ಹೇಳಿದ್ದು. ಅಬ್ಬೇ, ನೀನು ಚಂದಿನಿ ಇಬ್ರು ಬೇಗ ಹೋಗ್ಬಂದ್ಬಿಡಿ. ಸೆಳೆದ ಪುದು ಭೂತದೆಡೆಗಿಂದು
ಶಾಂತಿ, ಅಭಯಲ್ಲಿ ಅಲ್ಲಿ ಮೇಲೆ ಹೋಗಿದ್ದಾನೆ ದೇವಸ್ಥಾನಕ್ಕೆ. ಮತ್ತೆ ಶಾಲಿನಿ ಇಲ್ಲೇ ಇದ್ದಾಳೆ. ಅವ್ನು ಚಾಂದಿನಿ ಜೊತೆ ಹೋದ ಮಾವ. ಚಾಂದಿನಿ ಜೊತೆನಾ? ಶಾಂತಿ, ಹ್ಞೂ ರೀ, ಅದೇ ಶಾಲಿನಿ ತಲೆ ಸುತ್ತು ಕಾಲು ನೋವು ಅಂತೆಲ್ಲ ಹೇಳ್ತಿದ್ಲು, ಅದಕ್ಕೆ ಅವರಿಬ್ರು ಹೋದ್ರು. ತಲೆ ಮೇಲೆ ಹಾಕ್ತೀನಿ ನೋಡು ಕತ್ತೆ. ಅವರಿಬ್ಬರನ್ನೇ ಹೋಗಕ್ಕೆ ಯಾಕೆ ಬಿಟ್ಟೆ ನೀನು? ಅಲ್ಲ ಹೋಗ್ಲಿ ಬಿಡಿ, ಅವ್ರ ಮೇಲೆ ಯಾಕೆ ಸಿಟ್ಟಾಗ್ತೀರಾ? ಅವರು ಪೂಜೆಗೆ ತಾನೇ ಹೋಗಿರೋದು, ಅರ್ಚನೆ ಅದು ಇದು ಮಾಡಿಸ್ಕೊಂಡ್ಬರ್ತಾರೆ. ನೀನು ಶಾಸ್ತ್ರ ಅಂದ್ರಲ್ಲ. ನಿಮಗೆ ಪೂರ್ತಿ ವಿಷಯ ಗೊತ್ತಿಲ್ಲಮ್ಮ. ಯಾರಂದ್ರೆ ಅವ್ರ ಜೊತೆ ಹೋಗಿ ಆ ಶಾಸ್ತ್ರ ಮಾಡೋ ಹಾಗಿಲ್ಲ. ಕುಂಕುಮಾರ್ಚನೆ ಎಲ್ಲ ಮಾಡಿಸ್ಕೊಂಬರಕ್ಕೆ ಅಲ್ಲಿಗೆ ಹೋಗ್ಬೇಕಾದ್ದು ಗಂಡ ಹೆಂಡತಿ ಮಾತ್ರ. ಮದುವೆ ಆದವರು, ಮದುವೆ ಆಗ್ತಾ ಇರೋ ಜೋಡಿ ಮಾತ್ರ ಹೋಗಿ ಆ ಶಾಸ್ತ್ರಗಳನ್ನ ಮಾಡಬೇಕು. ಈಗ ಅಭಯ್ ಚಾಂದಿನಿ ಹೋಗಿ ಆ ಶಾಸ್ತ್ರ ಮಾಡ್ತಾ ಇದ್ದಾರೆ ಅಂದ್ರೆ ರಂಗ, ಇದೆಲ್ಲ ಗೊತ್ತಿದ್ದು ನೀವ್ ಯಾಕೆ ಅವ್ರನ್ನ ಕಳ್ಸಿದ್ರಿ? ಅಯ್ಯೋ ಬಿಡ್ರಿ, ಅದನ್ನೆಲ್ಲ ಈ ಕಾಲದಲ್ಲಿ ಯಾರು ನೋಡ್ತಾರೆ? ನನ್ನ ಮಗನ ಹತ್ರ ಕುಂಕುಮಾರ್ಚನೆ ಮಾಡಿಸ್ಬೇಕಾಗಿತ್ತು, ಜೊತೆಲಿ ಯಾರೋ ಒಬ್ರು ಹೋದ್ರೆ ಸಾಕು ಅಂತ ಕಳಿಸ್ದೆ ಅಷ್ಟೇ. ಅದರಲ್ಲೇನು ತಪ್ಪಿಲ್ಲ ಬಿಡಿ. ಏನೇ ಅದು ಗಡ್ಡಿ ತರ ಮಾತಾಡ್ತಿದ್ಯಲ್ಲ? ನನಗೆ ಗೊತ್ತು, ಬೇಕು ಅಂತ ನೀನೇ ಅವರಿಬ್ಬರನ್ನ ಜೊತೆ ಮಾಡಿ ಕಳಿಸಿರೋದು. ಹೌದ್ರಿ, ಹಾಗೆ ಅನ್ಕೊಳ್ಳಿ. ಏನಿವಾಗ ಅಂದ್ರೆ ಅವರಿಬ್ಬರನ್ನ ಜೊತೆ ಮಾಡಬೇಕು ಅಂತ ನೀನು ಮೊದಲೇ ತೀರ್ಮಾನ ಮಾಡಿದ್ದೇನು? ಅಯ್ಯೋ ಸುಮ್ಮನಿರ್ರಿ, ನಿಮ್ಗಿದಕ್ಕೆಲ್ಲ ವಿವರಣೆ ಕೊಡಕ್ ನನ್ನ ಕೈಲಿ ಆಗೋದಿಲ್ಲ. ಹಾಗೊಂದ್ ವೇಳೆ ನೀವು ನಾ ಉದ್ದೇಶ ಇಟ್ಕೊಂಡೆ ಅವ್ರನ್ನ ಕಳಿಸಿದೀನಿ ಅಂತ ಅನ್ಕೊಂಡ್ರೆ ಅನ್ಕೊಳ್ಳಿ, ನಂಗೇನು ಬೇಜಾರಿಲ್ಲ. ನಿನ್ನನ್ನು ಕೇಳ್ತೀನಲ್ಲ ನಾನು. ಶಾಲಿನಿ, ಬಾಮ್ಮ ನೀನು ಆ ಹುಡುಗಿನ ಕೆಳಗಡೆ ಕಳಿಸಿ ನಿನ್ನ ಕೈಲಿ ಶಾಸ್ತ್ರ ಮಾಡಿ ಮುಗಿಸ್ತೀನಿ. ಬೇಡ ಮಾವ. ನಿನಗೆ ಗೊತ್ತಾಗಲ್ಲ, ಬಾ ಇಲ್ಲಿ ಹೇಳ್ತೀನಿ, ಬಾ. ಬಿಡಿ ಮಾವ, ನನ್ಗಲ್ಲಿ ಹೋಗಕ್ ಇಷ್ಟ ಇಲ್ಲ. ನನಗೆ ಗೊತ್ತು ಬಾಮ್ಮ, ಪಾಪದೋಳು ನೀನು, ಏನು ತಿಳಿದೋಳು ಅಂತ ನನ್ನ ಹೆಂಡತಿ ನಿನ್ನನ್ನ ಏಮಾರಿಸಿದಾಳೆ. ನಾನೇನು ಏಮಾರಿಲ್ಲ ಮಾವ. ಈ ಶಾಸ್ತ್ರ ಪದ್ಧತಿ ಬಗ್ಗೆ ನಂಗೆ ಮುಂಚೆನೆ ಸ್ಪಷ್ಟವಾಗಿ ಗೊತ್ತಿತ್ತು. ಈ ದೇವಸ್ಥಾನಕ್ಕೆ ಜೋಡಿಯಾಗೆ ಹೋಗಿ ಶಾಸ್ತ್ರ ಮಾಡಿಸ್ಬೇಕಲ್ವಾ? ಈಗ ಅಭಯ್ ಚಾಂದಿನಿ ಜೋಡಿಯಾಗೆ ಹೋಗಿದ್ದಾರೆ, ಜೋಡಿಯಾಗೆ ಇದ್ಬಿಡ್ಲಿ ಬಿಡಿ. ಅದಕ್ಕೆ ಹೇಳ್ತಿದ್ದೀನಿ, ನಾವಲ್ಲಿ ಹೋಗಿ ಡಿಸ್ಟರ್ಬ್ ಮಾಡೋದು ಬೇಡ. ನನ್ನ ಬಲವಂತವಾಗಿ ಅಲ್ಲಿ ಕರ್ಕೊಂಡು ಹೋದರೆ ನನ್ನ ಮೇಲೆ ಆಣೆ. ಪ್ಲೀಸ್ ಬನ್ನಿ, ವಾಪಸ್ ಹೋಗೋಣ. ಶಾಲಿನಿ, ಯಾಕೋ ಆಗ್ತಿಲ್ಲ ಅಮ್ಮ, ತುಂಬಾ ತಲೆ ಸುತ್ತಾ ಇದೆ.